ವೀಕ್ಷಕರೇ ನಮಸ್ಕಾರಗಳು. ಈಗ ನಮ್ಮ ಮಧ್ಯೆ ಇಬ್ಬರು ಕಾರ್ಮಿಕರು ಇದ್ದಾರೆ. ಅವರು ಎಲ್ಲ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳು. ನಮ್ಮ ಹತ್ರ ನಮ್ಮ ದ ಲಾರ್ಡ್ಸ್ ನೆಸ್ಟ್ ಚಾನೆಲ್ಗೆ ಅವರು ಭೇಟಿ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಅವರ ಜೀವನ ಹೇಗಿದೆ, ಅವರು ವಾತಾವರಣ ಹೇಗಿದೆ ಅಂತ ಒಂದು ಕೆಲವು ಕ್ಷಣಗಳು ಅವರಲ್ಲಿ ಅವ್ರ ಹತ್ರ ನಾವು ಮಾತಾಡಿಕೊಂಡು. ಸರ್, ನಿಮ್ಮ ಹೆಸರು? ಮುನಿಂದಪ್ಪ. ಯಾವರು? ನಮ್ಮ ಮುಲ್ಬಾಲು ಇಲ್ಲಿ ವೈಟ್ ಪಿಲ್ಲಾಗ ಇರೋದು. ಏನು ಕೆಲಸ ಮಾಡ್ತಾಯಿದ್ದೀರಿ? ನಾವು ಮಾಮೂಲಿ ಇದೆ. ಏನು ಕೆಲಸ? ಇದೆ ಕಾರ್ಯಕ್ರಮ. ಇಂಟರ್ಲಾಕ್ ಕೆಲಸ ಹಾಕೋದಾ? ಎಷ್ಟು ವರ್ಷದಿಂದ ಅನುಭವ ನಿಮಗೆ? ನಮಗೂ ಒಂದು ಸುಮಾರು ಅಂದರೆ ಒಂದು 15 ವರ್ಷ. 15 ವರ್ಷ. ನಿಮ್ಮ ಹೆಸರೇನಪ್ಪ? ವೆಂಕಟಮ್ಮಪ್ಪ ಅಂತ. ವೆಂಕಟಮ್ಮಪ್ಪನ? ನಾವು ಹೊಸದಾಗಿ ಬಂದಿರೋದು ಕೆಲಸಕ್ಕೆ. ಎಲ್ಲಿಂದ? ಯಾವ ಊರಿಂದ? ಹೊಸದಾಗಿ ಬಂದಿರೋದು. ಅದು ಯಾವ ಊರಿಂದ? ನಿಮ್ಮ ಸ್ವಂತ ಊರು ಯಾವುದು? ಅಂತ ಬಂದು ಮುಲ್ಬಾಲು. ಮುಲ್ಬಾಗಿಲು. ಓಕೆ, ಸಂತೋಷ. ಇಲ್ಲಿ ಇದೇ ಕೆಲಸ ಮಾಡೋದಾ? ಇಂಟರ್ಲಾಕ್ ಹಾಕೋದಾ? ಹೊಸದಾಗಿ ಬಂದಿರೋದು. ಕಲ್ತ್ಕೊಳ್ತಾ ಇದ್ದೀವಿ. ಹೌದಾ? ಎಷ್ಟು ಸಂಬಳ ನಿಮಗೆ ಒಂದಿನಕ್ಕೆ? 700-800. 700-800. ಅದು ಸಾಕಾಗುತ್ತೆ? ಸಾಕು, ಏನು ಮಾಡ್ತೀವಿ. ಮದುವೆ ಆಯ್ತಾ ನಿಮಗೆ? ಆಗಿತ್ತು. ಎಷ್ಟು ಮಕ್ಕಳಿದ್ದಾರೆ? ನನ್ನ 3 ಜನ ಮಕ್ಕಳು. 3 ಜನ ಮಕ್ಕಳು. ಹೆಣ್ಮಕ್ಳು ಇಬ್ಬರು. ಓಕೆ. ಒಬ್ಬ ಗಂಡು ಮಗ ಒಬ್ಬನು. ಸರಿ ಸರಿ ಸರಿ. ನಿಮ್ದಪ್ಪ? ಸರ್, ಇದು ಗಂಡು ಮಕ್ಕಳು. ಚಿಕ್ಕ ಮಕ್ಕಳು. ಓದ್ತವ್ರಾ? ಸರಿ. ಸ್ವಂತ ಮನೆ ಉಂಟಾ? ಇಲ್ಲ ಸರ್, ನಮ್ಮ ಕೈತೆ ಸರ್. ನಮಗೆ ಇಲ್ಲ ಸರ್. ನಿಮಗೆ ಇಲ್ವಾ? ಬಾಡಿಗೆ. ಯಾಕಪ್ಪ ಸ್ವಂತ ಮನೆ ಇಲ್ಲ? ಸರ್, ಬೆಂಗಳೂರಿಗೆ ಬಂದಿರೋದು ಹೊಸದಾಗಿ ಬಾಡಿಗೆ ಮಾಡಿದ್ದೀವಿ. ಅದಕ್ಕೆ ಸ್ವಂತ ಮನೆ ಇಲ್ಲ. ನಿಮ್ದು ಸ್ವಂತ ಮನೆ ಇದೆಯಪ್ಪ? 3 ಅಪ್ಟೇರ್ ಬಿಲ್ಡಿಂಗ್. ಎಷ್ಟು ಬನ್ನಿ? 3 ಅಪ್ಟೇರ್. 3. ಓಕೆ. ಆದರೆ ನಿಮಗೆ ನಿಮ್ಮ ಊಟಕ್ಕೆ ಬಟ್ಟೆಗೆ ಇದೆಲ್ಲ ಸಾಕಾಗುತ್ತಾ? ಇಲ್ಲ ಸರ್, ಆಗೋದು. ಎಲ್ಲ ಸರಿಯಾಗುತ್ತೆ ಸರ್. ಓಕೆ. ಕೆಲವರು ಹಣವನ್ನು ತಗೊಂಡೋಗಿ ಅದನ್ನು ವ್ಯರ್ಥ ಮಾಡಿಬಿಡ್ತಾರೆ ಅಂತ ಒಂದು ವರದಿದೆ ಅವಾಗ. ಈ ಥರ ಕೆಲಸ ಮಾಡೋರು, ಗಟ್ಟಿ ಕೆಲಸ ಮಾಡೋರು, ಅವರು ಕೆಲವು ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗ್ತಾರಂತ. ಇಲ್ಲ ಸರ್. ಸ್ಮೋಕಿಂಗ್, ಡ್ರಿಂಕಿಂಗ್, ಪಾನ್ ಪರಾಗ್ ಆ ಥರ ಎಲ್ಲ ಇದೆಯಾ ನಿಮ್ಮ ಹತ್ರ? ನಮ್ಮ ಹತ್ರ ಇಲ್ಲ ಸರ್. ಆ ಥರ ಇಲ್ವಾ? ನಮ್ಮಲ್ಲಿ ಹಿಂಸಕ್ಕೆ ಇಲ್ಲ ಅನ್ನಲ್ಲ. ಇಲ್ಲ. ಕುಡಿಯುವ ಅಭ್ಯಾಸ ಉಂಟಾ? ಉಂಟು. ಡೈಲಿನಾ? ಡೈಲಿ? ದಿನಾಲು? ಡೈಲಿ ಹಾಕದ? ಡೈಲಿ ಇಲ್ಲ. ಮತ್ತೆ ಯಾವಾಗ? ಅದರಿಂದ ನಿಮ್ಮ ಆರೋಗ್ಯ ಪಾಳಾಗಲ್ವಾ? ಆಗುತ್ತೆ ಸರ್. ಮತ್ತೆ ಅದನ್ನೇ ನೀವು ತಗೊಳ್ತೀರಿ ಡೈಲಿ? ಅದು ಯೂಸ್ ಮಾಡಬೇಕಾದ್ರೆ ಏನೋ ಪ್ರಾಬ್ಲಮ್ ನಿಂಕ ಅದು ಯೂಸ್ ಮಾಡ್ತಾ ಇದ್ದೀವಿ. ಅದಿಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ? ಇಲ್ಲ ಸರ್. ನಿಮಗೆ ಅದೇ ಥರನಾ? ಅದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ? ಯಾಕೆಂದರೆ ಈ ಪಾನ್ ಪರಾಗ್ ಮತ್ತು ಇದು ಡ್ರಿಂಕ್ಸ್, ಸ್ಮೋಕಿಂಗ್ ಇದೆಲ್ಲ ನಮಗೆ ಕ್ಯಾನ್ಸರನ್ನು ಉಂಟು ಮಾಡುವ ಶಕ್ತಿಗಳು. ಏನಿಲ್ಲ. ಡ್ರಿಂಕ್ಸ್ ಒಂದು ಐತೆ ಅಷ್ಟೇ, ಬೇರೆ ಏನಿಲ್ಲ. ಹೌದು. ಅನೇಕರು ಬೇರೆ ಬೇರೆ ಊರ ಕಡೆಯಿಂದ, ಸ್ಟೇಟ್ ಕಡೆಯಿಂದ ಬಂದು ಇಲ್ಲಿ ನಮ್ಮ ಬೆಂಗಳೂರು ಕಡೆ ಕೆಲಸ ಮಾಡೋರು ಈ ಪಾನ್ ಪರಾಕ್ಕೆ ಗುಲಾಮರಾಗ್ಬಿಟ್ಟಿದ್ದಾರೆ ಅಲ್ವಾ? ಪಾನ್ ಪರಾಕ್, ಹಾಟ್ ಡ್ರಿಂಕ್ಸ್, ಇದು ಡ್ರಿಂಕ್ಸ್ ಅದೆಲ್ಲ ತಗೊಳ್ಳೋದು. ಅದರಿಂದ ಏನಾಗ್ತಂದ್ರೆ ಬಾಡಿ, ಶರೀರ ಬೇಗ ಕೆಟ್ಟೋಗುತ್ತೆ ಅಲ್ವಾ? ಅದನ್ನು ಅದನ್ನು ನಿಧಾನವಾಗಿ ಬಿಟ್ಬಿಡ್ಬೇಕಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ. ಅದರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ? ಅದು ಮಾಡ್ಬೋದು ಸರ್. ಮನಸ್ಸು ಮಾಡಿದ್ರೆ ಬಿಡ್ಬೋದು ಅಲ್ವಾ? ಓಕೆ. ಇದರಿಂದ ನಿಮ್ಮ ಕುಟುಂಬ ಕೂಡ ಕೆಟ್ಟೋಗುತ್ತಲ್ವಾ? ಮಕ್ಕಳಿಗೆ ಅಭ್ಯಾಸ ಇದೆ, ಎಜುಕೇಷನ್ ಅವರಿಗೆ ಕೊಡೋಕ್ಕೆ ಒಳ್ಳೆಯ ಹಣ, ಮನೆಗಳೆಲ್ಲ ತಗೊಳ್ಳೋಕ್ಕೆ ಕೂಡ ಕಷ್ಟವಾಗುತ್ತೆ. ಯಾಕಂದರೆ ನಮಗೆ ಸಿಗುವ ಕೂಲಿ ಕಾಸನ್ನು ನಾವು ಇದನ್ನು ನಮ್ಮ ಸ್ವಂತಗೋಸ್ಕರ ಅಲ್ವಾ? ಅದರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಲ್ವಾ? ಓಕೆ, ಭಾಳ ಸಂತೋಷ. ರೈಟ್. ನೀವು ಅದೆಲ್ಲ ಬಿಟ್ಬಿಟ್ಟು ಒಳ್ಳೆಯ ಶುದ್ಧವಾಗಿರಬೇಕು, ನೀಟಾಗಿರಬೇಕು, ಸೇವಿಂಗ್ ಮಾಡಬೇಕು. ಸೇವಿಂಗ್ ಅಂದರೆ ಅರ್ಥ ಆಯ್ತಾ? ಬ್ಯಾಂಕಲ್ಲಿ ಸ್ವಲ್ಪ ಹಾಕಿಡಬೇಕು ಅಲ್ವಾ? ಆವಾಗ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ. ರೈಟ್. ಓಕೆ, ಸಂತೋಷ. ಓಕೆ 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 ಓಕೆ.